ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸಾಕಷ್ಟು ಸುದ್ದಿಗಳಿದೆ. ಬಹಳ ಮುಖ್ಯವಾಗಿ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಒಂದೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಹಲವರಲ್ಲಿ ಗೊಂದಲ ಇದೆ. SIT ನಡೆಗೆ, ಆ ಮುಸುಕುಧಾರಿ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಳ್ಳಾಟ ಆಡ್ತಾ ಇದ್ದಾನ ಈ ತಾಯಿ ಮುಸುಕುಧಾರಿ. ತಾನು ತೋರಿಸಿದಂಥ ಜಾಗ ನಾಲ್ಕು ಕಡೆ ಆಗಿದ್ರು ಕೂಡ ಏನು ಸಿಗ್ತಾ ಇಲ್ಲ. SIT ಆತನ ಅಣತಿಯಂತೆ ಎಲ್ಲೆಲ್ಲಿ ಹೇಳ್ತಾನೋ ಅಲ್ಲೆಲ್ಲ ಅಗಿಯುವಂಥ ಕೆಲಸ ಆಗ್ತಾ ಇದೆ. ಇದಕ್ಕೆ ತಾರ್ಕಿಕ ಅಂತ್ಯ ಯಾವಾಗ? ಇನ್ನು ಮಕ್ಕಳಾಟ ಆಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳಾಗಿರುವಂತಹ ದಿನೇಶ್ ಮತ್ತು ಮಾರುತಿ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆಯೇ ಈ ವೋಟರ್ ವಿಚಾರವಾಗಿ, ಅಕ್ರಮ ಮತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಗಳು ಕಾಂಗ್ರೆಸ್ನಲ್ಲಿ ಈಗ ಭಾರೀ ಚರ್ಚೆಗಳಾಗ್ತಾ ಇರೋದು. ಈ ಬಗ್ಗೆ ರಾಹುಲ್ ಗಾಂಧಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಹಲವು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ಆರೋಪಗಳು ಮಾಡಿದ ನಂತರ ನಮ್ಮಿಂದ ರಿಯಾಲಿಟಿ ಚೆಕ್ ಕೂಡ ಆಗಿದೆ. BBMP ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಣಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಮತ್ತೊಂದು ಕಡೆ ಬಹಳ ಬೇಸರದ ವಿಚಾರ ಏನಂತಂದರೆ, ಸಾಹಸ ಸಿಂಹ ಅಂತ ಮೆರೆದಂತಹ ವಿಷ್ಣುವರ್ಧನ್ ಅವರ ಸಮಾಧಿ ರಾತ್ರೋರಾತ್ರಿ ಧ್ವಂಸಗೊಳಿಸುವಂಥದ್ದು, ಅಲ್ಲಿಂದ ತೆರವುಗೊಳಿಸುವಂತಹ ಕೆಲಸ ಆಗಿದೆ. ಇದು ವಿಷ್ಣುವರ್ಧನ್ ಅಭಿಮಾನಿಗಳಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ವಿಷ್ಣುವರ್ಧನ್ ಅವರನ್ನ ಪ್ರೀತಿಸುವಂಥವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಣ್ಣೀರ ಕಟ್ಟೆ ಒಡೆದಿದೆ. ಒಬ್ಬ ಮೇರು ನಟನಿಗೆ ಈ ರೀತಿ ಅಪಮಾನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂಥ ನೇರ ಪ್ರಶ್ನೆಯನ್ನ ಅವರ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಧ್ರುವ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ. ನಿಮ್ಮ ಸುದ್ದಿ ಬಂದಾಗ ಸಂಪರ್ಕಿಸ್ತೀನಿ. ಎಲ್ರಿಗೂ ಶುಭೋದಯ. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಧರ್ಮಸ್ಥಳ ನೂರಾರು ಶವಗಳನ್ನು ಹೂತಿಟ್ಟಂಥ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ 10ನೇ ದಿನದ ಉತ್ಖನನ ಪ್ರಕ್ರಿಯೆ ಇನ್ನೂ ಕೂಡ ನಿಗೂಢವಾಗ್ತಾ ಇದೆ. ಇವತ್ತು ಉತ್ಖನನವೋ ಇಲ್ಲ ಮತ್ತೆ ಸ್ಥಳ ಗುರುತು ಮಾಡುವಂಥ ಕೆಲಸ ಆಗುತ್ತೋ? ನಿನ್ನೆ ಅನಿರೀಕ್ಷಿತ ಪ್ರದೇಶದಲ್ಲಿ ಉತ್ಖನನ ನಡೆಸಿತ್ತು SIT. ಧರ್ಮಸ್ಥಳದ ಬೋಳಿಯಾರ್ನ 15ನೇ ಪಾಯಿಂಟಲ್ಲಿ ಭೂಮಿ ಅಗಿಯುವಂತಹ ಕೆಲಸ ಆಗಿತ್ತು. 15ನೇ ಪಾಯಿಂಟ್ನಲ್ಲೂ ಕೂಡ ನಿನ್ನೆ ಮೂಳೆ ಸಿಗಲಿಲ್ಲ. ಇವತ್ತಿನ ಉತ್ಖನನ ಸ್ಥಳವೇ ಇನ್ನೂ ಕೂಡ ನಿಗೂಢ. 13ನೇ ಪಾಯಿಂಟ್ ಶೋಧ ಭವಿಷ್ಯಕ್ಕೆ ಗ್ರಹಣ ಹಿಡಿದಿದೆ. ಯಾವಾಗ ಇಲ್ಲಿ ಬಂದು ಭೂಮಿ ಅಗಿತಾರೆ, ಏನಾಗುತ್ತೆ ಅಂತ ಹೇಳಿ 15ನೇ ಪಾಯಿಂಟ್ ಆತ ಕರ್ಕೊಂಡು ಹೋದ ಸ್ಥಳ ಗುರುತು ಮಾಡಿದ ಬೋಳಿಯಾರ್ನಲ್ಲಿ. ಅಲ್ಲಿ ಏನೂ ಸಿಗಲಿಲ್ಲ. ಅಸ್ಥಿಪಂಜರ ಇರಲಿ, ಒಂದು ಮೂಳೆನೂ ಸಿಗಲಿಲ್ಲ. 4 ಕಡೆ ಅಗಿಯುವಂಥ ಕೆಲಸ ಆಯಿತು, ಏನೂ ಇಲ್ಲ. ಇನ್ನು 13ನೇ ಪಾಯಿಂಟ್ ಒಂದು ಉಳಿದಿದೆ. ಆ 13ನೇ ಪಾಯಿಂಟ್ ಯಾವಾಗ ಶೋಧ? GPR ತಂತ್ರಕ್ಕೆ ಹೋಗ್ತಾರೆ, ರಾಡಾರ್ ಯೂಸ್ ಮಾಡ್ತಾರೆ ಅನ್ನುವಂಥದ್ದಿದೆ. ಆ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇದೆ. ನೋಡೋಣ ಏನೇನಾಗುತ್ತೆ ಅಂತ. ಧರ್ಮಸ್ಥಳ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಎಷ್ಟಂತ ಅಗಿತೀರಿ? ಆತ ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲೆಲ್ಲಿ ಅಗಿತಾ ಹೋಗೋದಾ? ಸತ್ಯ ಏನನ್ನೋದು ಆಚೆ ಬರಲಿ ಅಲ್ಲ. SIT ಅವ್ರು ಹೇಳಿ ಏನೇನು ಆಗ್ತಿದೆ ಅಂತ ಹೇಳಿ. ನಿನ್ನೆ ಒಂದು ಕಡೆ ಕರ್ಕೊಂಡೋದ, ಅಲ್ಲಿ 4 ಕಡೆ ಅಗ್ಸಿದ, ಅಲ್ಲೇನು ಸಿಗಲಿಲ್ಲ. ಮೊನ್ನೆ 1-2 ಕಡೆ ಕರ್ಕೊಂಡೋದ, ಅಲ್ಲಿ ಅಗ್ಸಿದ, ಅಲ್ಲೂ ಏನು ಸಿಗಲಿಲ್ಲ. ಇನ್ನೊಂದು 20 ಕಡೆ ಸ್ಥಳ ಗುರುತು ಮಾಡ್ತಾನೆ, ಅಲ್ಲೂ ಏನು ಸಿಗಲ್ಲ. ಇದನ್ನೇ ಮಾಡ್ತಾ ಹೋಗೋದಾ? ಭೂಮಿ ಉತ್ಖನನ, ಸಮಾಧಿ ಶೋಧ, ಭೂಮಿ ಅಗಿಯೋದು, ಪಿಕಾಸಿ, ಸಲಿಕೆ, 80 ಜನ ಅಧಿಕಾರಿಗಳ ಸ್ಥಳದಲ್ಲಿರೋದು. ಯಾರ ದುಡ್ಡು ವೇಸ್ಟ್ ಆಗ್ತಾ ಇರೋದು? ಸರ್ಕಾರದ ದುಡ್ಡು. ಇದಕ್ಕೊಂದು ಲಾಜಿಕಲ್ ಎಂಡ್ ಆಗಲಿ ಅಲ್ಲ. ಸುಮ್ಮನೆ ದಿನ ಒಂದಕ್ಕೂ ಇದೇ ರೀತಿ ಮಾಡೋದು. ಈತ ಎಲ್ಲೆಲ್ಲಿ ತೋರಿಸ್ತಾ ಹೋಗ್ತಾನೆ ಅಲ್ಲೆಲ್ಲ ಅಗಿತಾ ಹೋಗೋದು, ಅಲ್ಲಿ ಏನು ಸಿಗದೆ ಇರೋದು. ಏನು ಆಟ ಆಡ್ತಾ ಇದ್ದಾನೆ ಇವನು ಮುಸುಕುದಾರಿ? ಇದು ಈಗ ಸಾರ್ವಜನಿಕರ ಪ್ರಶ್ನೆ ಆಗಿದೆ. ನಮ್ಮ ಪ್ರತಿನಿಧಿ ದಿನೇಶ್ ಅವರಿಂದ ಮಾಹಿತಿ ಪಡೆಯೋಣ. ದಿನೇಶ್, SIT ಮುಸುಕುದಾರಿಯ ಅಣತಿಯಂತೆ ಆಡ್ತಾ ಇದೆಯಾ? ಯಾಕೆ ಈ ರೀತಿಯ ಬೆಳವಣಿಗೆಗಳಾಗ್ತಿದೆ ಅನ್ನುವಂಥದ್ದು ಈಗ ಜನಮಾನಸದಲ್ಲಿ ಉಳಿದಿರುವಂಥ ಪ್ರಶ್ನೆ. ಆತ ಎಲ್ಲೆಲ್ಲಿ ಜಾಗಗಳನ್ನು ತೋರಿಸ್ತಾ ಇದ್ದಾನೆ ಅಲ್ಲಲ್ಲಿ ಅಗಿಯುವಂಥ ಕೆಲಸ ಆಗ್ತಾ ಇದೆ. ಆದರೆ ಅಸ್ಥಿ ಪಂಜರ ಒಂದು ಕಡೆ ಇರಲಿ, ಒಂದು ಮೂಳೆ ಪೀಸು ಕೂಡ ಸಿಗ್ತಾ ಇಲ್ಲ. ಅಲ್ಲಿಗೆ ಏನಾಗ್ತಾ ಇದೆ?
ಇದಕ್ಕೆ ತಾರ್ಕಿಕ ಅಂತ್ಯ ಯಾವಾಗ? ಇವತ್ತು ಒಂದು ಜಾಗ ತೋರಿಸ್ತಾನೆ, ನಾಳೆ 20 ಜಾಗ ತೋರಿಸ್ತಾನೆ, ನಾಳೆ ಒಂದು 20 ಜನ ಬರ್ತಾರೆ, ನಾವು ಸಾಕ್ಷಿ ಅಂತ ಹೇಳ್ತಾರೆ. SIT ತನಿಖೆ ಮಾಡುವ ರೀತಿ ಇದೇ ರೀತಿಯ? ಇದೇನಾ SIT ತನಿಖೆ ಮಾಡುವಂಥದ್ದು? ಈ ಬಗ್ಗೆ ಈಗ ಜನರಲ್ಲಿ ಪ್ರಶ್ನೆಗಳು ಸಾಕಷ್ಟು ಮೂಡ್ತಾ ಇದೆ, ಅನುಮಾನವೂ ಕೂಡ ಸೃಷ್ಟಿ ಆಗ್ತಾ ಇರೋದು. ಏನು ಅಪ್ಡೇಟ್ಸ್ ಕೊಡ್ತೀರಿ ದಿನೇಶ್? ಹೌದು ಶ್ರೀಪಾದ್ ಪಾಟೀಲ್, ನೀವು ಹೇಳಿದಂಥ ಆಕ್ರೋಶ ಜನಸಾಮಾನ್ಯರಲ್ಲೂ ಕೂಡ ಇರುವಂಥದ್ದು. ಅಂದರೆ ಈತ ತೋರಿಸಿದ ಈತನ ಅಣತಿಯಂತೆ ಪ್ರತಿದಿನ ಉತ್ಖನನ ಮಾಡಲಾಗುತ್ತೆ, ಆದರೆ ಯಾವುದೇ ರೀತಿಯಂಥ ಕಳೆಬರ ಸಿಗೋದಿಲ್ಲ. ಈ ರೀತಿಯಾಗಿ ಮುಂದುವರಿತಾನೆ ಹೋಗ್ತದೆ ಹೊರತು ಇದಕ್ಕೊಂದು ತಾರ್ಕಿಕವಾದಂಥ ಅಂತ್ಯ ಸಿಗೋದಿಲ್ಲ. ಆತ ಹೇಳಿದಂತೆ ಪದೇ ಪದೇ ಬೇರೆ ಬೇರೆ ಭಾಗಗಳಿಗೆ ಅಗೆಯಲಾಗುತ್ತೆ, ಆದರೆ ಯಾವುದೇ ರೀತಿಯಾಗಿ ಅದರಲ್ಲಿ ಕಳೆಬರ ಸಿಗೋದಿಲ್ಲ. ಈತ ಏನಾದರೂ ಮೋಸ ಮಾಡ್ತಾ ಇದ್ದಾನ ಅನ್ನುವಂಥ ಒಂದು ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು. ನಿನ್ನೆ 9ನೇ ದಿನದ ಏನು ಉತ್ಖನನ ನಡೆದಿತ್ತು, 15ನೇ ಒಂದು ಪ್ಲೇಸ್ನಲ್ಲಿ ಅಲ್ಲೂ ಕೂಡ ಯಾವುದೇ ರೀತಿಯಂಥ ಕಳೆಬರ ಸಿಕ್ಕಿಲ್ಲ. ಆ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದಂಗೆ ಸಾಕಷ್ಟು ಗೊಂದಲ ಕೂಡ ಆಗಿದೆ. ಆತ ಆರಂಭದಲ್ಲಿ ಒಂದು ಪ್ಲೇಸನ್ನು ತೋರಿಸಿದ, ಅಲ್ಲಿ ಉತ್ಖನನ ಮಾಡಲಾಗಿತ್ತು, ಅಂದರೆ ಅದನ್ನು 15 ಸ್ಪಾಟ್ ಅಂತ ಗುರುತಿಸಿ ಅಲ್ಲಿ ಉತ್ಖನನ ಮಾಡಲಾಗಿತ್ತು. ಆ ಬಳಿಕ ಅದರಲ್ಲಿ ಯಾವುದೇ ರೀತಿಯ ಕಳೆಬರ ಸಿಕ್ಕದಾಗ ಒಂದು ಚೂರು ಏನೋ ಸ್ಥಳ ಆಚೀಚೆ ಆಗಿರಬಹುದು ಅನ್ನುವಂಥ ಇದರಲ್ಲಿ ಆತ ಮತ್ತೆ ಅಲ್ಲೇ ಪಕ್ಕದಲ್ಲಿ ಒಂದೆರಡು ಸ್ಪಾಟ್ಗಳನ್ನು ಕೂಡ ಗುರುತಿಸಿದ, ಆದರೆ ಅಲ್ಲೂ ಕೂಡ ಯಾವುದೇ ರೀತಿಯಾದ ಕಳೆಬರ ಸಿಕ್ಕಿಲ್ಲ. ನಿನ್ನೆ ಒಂದು ಇಡೀ ದಿನ ಇದಕ್ಕೆ ವೇಸ್ಟ್ ಆಗಿರುವಂಥದ್ದು. ಮೊನ್ನೆಯಿಂದಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ, ಅಂದರೆ 12 ಕಡೆಗಳಲ್ಲಿ ಮೊನ್ನೆಯಿಂದ ಏನೋ ಪಾಯಿಂಟ್ಗಳಲ್ಲಿ ಉತ್ಖನನ ನಡೆಸಲಾಗಿದೆ. 12 ಪಾಯಿಂಟ್ಗಳಲ್ಲಿ ಕೇವಲ 6ನೇ ಪಾಯಿಂಟಲ್ಲಿ ಮಾತ್ರ ಸಿಕ್ಕಿದ್ದು. ಅದು ಬಿಟ್ಟರೆ 11ರ ಮೇಲ್ಭಾಗದಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿರುವಂಥದ್ದು, ಅದು ಕೂಡ ಆತ್ಮಹತ್ಯೆಗೆ ಸಂಬಂಧಿಸಿದ ಒಂದು ಅಸ್ಥಿಪಂಜರ ಅನ್ನುವಂಥದ್ದು ಹೇಳಲಾಗ್ತದೆ. ಹೀಗಾಗಿ ಈತ ಹೇಳಿದಂತೆ ಪ್ರತಿನಿತ್ಯ ಉತ್ಖನನ ಮಾಡಲಾಗುತ್ತೆ ಹೊರತು ಅಲ್ಲಿ ಯಾವುದೇ ರೀತಿಯಂಥ ಕಳೆಬರ ಸಿಗ್ತಾ ಇಲ್ಲ. ಇದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇರುವಂಥದ್ದು. ಬಹಳಷ್ಟು ಹಣ ಕೂಡ ವ್ಯರ್ಥ ಆಗ್ತಾ ಇದೆ ಈತನಿಂದಾಗಿ ಅನ್ನುವಂಥ ಆಕ್ರೋಶ ಕೂಡ ಇದೆ. ಪ್ರತಿನಿತ್ಯ ಬಹಳಷ್ಟು ಹಣಗಳು ವ್ಯರ್ಥ ಆಗ್ತಾ ಇರುವಂಥದ್ದು. ಒಂದು ಕಾರ್ಮಿಕರ ಖರ್ಚಾಗಿರ್ಬೋದು, ಜೊತೆಗೆ ಒಂದಷ್ಟು ಪರಿಕರಗಳ ಖರ್ಚಾಗಿರ್ಬೋದು, ಜೊತೆಗೆ ಇತರ ಖರ್ಚುಗಳಿದೆ, ಅಂದರೆ ಊಟ ಇತರ ಖರ್ಚುಗಳು ಕೂಡ ಇದೆ. ಇಂತಹ ಖರ್ಚುಗಳು ಹೊರೆ ಇರುವುದು ಅದು ಗ್ರಾಮ ಪಂಚಾಯತಿಗೆ. ಗ್ರಾಮ ಪಂಚಾಯತಿ ಇದನ್ನು ನಿಭಾಯಿಸಬೇಕಾದಂಥ ಅನಿವಾರ್ಯತೆ ಇದೆ. ಗ್ರಾಮ ಪಂಚಾಯತಿಗೆ ಪ್ರತಿನಿತ್ಯ ಈ ರೀತಿಯಾದಂಥ ಸಾಕಷ್ಟು ಖರ್ಚುಗಳು ಆಗ್ತಾ ಇರುವಂಥದ್ದು. ಇದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇರುವಂಥದ್ದು. ಮತ್ತು 13ನೇ ಪಾಯಿಂಟ್ನಲ್ಲಿ ಈಗ ಸ್ಟಕ್ ಆಗಿರುವಂಥದ್ದು. 13ನೇ ಪಾಯಿಂಟ್ ಯಾವಾಗ ಉತ್ಖನನ ನಡೆಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ. 13ನೇ ಪಾಯಿಂಟನ್ನು GPR ತಂತ್ರಜ್ಞಾನ ಬಳಸಿ ಅದನ್ನು ಉತ್ಖನನ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಆದರೆ GPR ಮಿಷನ್ನ ತರಿಸುವ ಕುರಿತು ಇನ್ನೂ ಕೂಡ ಚರ್ಚೆ ನಡೆಸದೆ ಹೊರತು GPR ಮಿಷನ್ ಇನ್ನೂ ಕೂಡ ಬಂದಿಲ್ಲ. ಹೀಗಾಗಿ ಒಂದಷ್ಟು ಜನರಿಗೂ ಕೂಡ ಆತನ ಬಗ್ಗೆ ಅನುಮಾನ, ಸಂಶಯ ಮೂಡ್ತಾ ಇರುವಂಥದ್ದು. ಈತ ಏನಾದರೂ ಏನು ಪ್ರಚಾರಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾನೆ, ಈತನ ಹಿಂದೆ ಯಾರಾದರೂ ಇದ್ದಾರಾ ಅನ್ನುವಂಥದ್ದು. ಮತ್ತೆ ಸಂಪರ್ಕಿಸಿದ ದಿನೇಶ್, ಥ್ಯಾಂಕ್ ಯು. ಇನ್ನು ಧರ್ಮಸ್ಥಳ ಸಮಾಧಿ ಶೋಧದ ಬಿಗ್ ಎಕ್ಸ್ಕ್ಲೂಸಿವ್. 9ನೇ ದಿನ ದಿಢೀರ್ ಸ್ಥಳ ಬದಲಾವಣೆ ಆಗಿದ್ ಯಾಕೆ? 13ನೇ ಸ್ಥಳದ ಬದಲು ಬೋಳಿಯಾರ್ಗೆ ಬಂದಿದ್ದು ಯಾಕೆ? ನಿನ್ನೆ ಬೆಳ್ತಂಗಡಿ SIT ಕಚೇರಿಯಲ್ಲಿ ನಡೆದಿದ್ದಾದ್ರೂ ಏನು ಹಾಗಿದ್ದಾರೆ? ರಿಪಬ್ಲಿಕ್ ಕನ್ನಡದಲ್ಲಿ ಮಸ್ಕ್ ಮ್ಯಾನ್ ಎಕ್ಸ್ಕ್ಲೂಸಿವ್. ಸ್ಥಳ ಗುರುತಿಸಿರೋದು ಒಂದ್ ಕಡೆ, ಕರ್ಕೊಂಡು ಹೋಗೋದು ಒಂದ್ ಕಡೆ, ದಿಢೀರಂತ ಅಲ್ಲಿ ಆಗಿದ್ರೆ ಅಲ್ಲಿ ಏನು ಸಿಗಲ್ಲ. 9ನೇ ದಿನ ದಿಢೀರ್ ಸ್ಥಳ ಬದಲಾವಣೆ ಆಗಿದ್ದು ಯಾಕೆ? 13ನೇ ಸ್ಥಳದ ಬದಲು ಬೋಳಿಯಾರ್ಗೆ ಬಂದಿದ್ದು ಯಾಕೆ? ನಿನ್ನೆ ಬೆಳ್ತಂಗಡಿ SIT ಕಚೇರಿಯಲ್ಲಿ ನಡೆದಿದ್ದಾದ್ರೂ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಮಾಸ್ಕ್ ಮ್ಯಾನ್ ಎಕ್ಸ್ಕ್ಲೂಸಿವ್. ಅಸಲಿಗೆ ನಿನ್ನೆ 9ನೇ ದಿನದ ಉತ್ಖನನಕ್ಕೆ ಟ್ವೇಸ್ಟ್. ಹೊಸ ಜಾಗ ತೋರಿಸೋದಾಗಿ ಅಧಿಕಾರಿಗಳಿಗೆ ಈತ ಹೇಳಿದ್ದ. ಮಾಸ್ಕ್ ಮ್ಯಾನ್ ಹೇಳಿದಂತೆ ಹೊಸ ಜಾಗಕ್ಕೆ SIT ಅವರು ಕರ್ಕೊಂಡು ಹೋದ್ರು. ಬೋಳಿಯಾರ್ ಸಮೀಪದ ಕಾಡಿಗೆ ದೂರುದಾರ ಇವರನ್ನ ಕರೆ ತಂದಿದ್ದ. ಹೊಸ ಜಾಗಕ್ಕೆ ಹೋದಾಗ ಆತನಿಗೆ ಸಮಯ ಕೊಟ್ಟಿತ್ತು SIT. ಸ್ವಲ್ಪ ಹೊತ್ತು ಅತ್ತ ಇತ್ತ ಓಡಾಡಿ 2 ಜಾಗ ತೋರಿಸ್ತಾನೆ ಈತ. 2 ಜಾಗದಲ್ಲಿಯೂ ಕೂಡ SIT ತಂಡ ಉತ್ಖನನ ನಡೆಸುತ್ತೆ, ಭೂಮಿಯನ್ನು ಅಗೆಯೋದಕ್ಕೆ ಆರಂಭ ಮಾಡುತ್ತೆ. ಆದರೆ ನಿನ್ನೆ 2 ಜಾಗದಲ್ಲೂ ಮೂಳೆ ಬುರುಡೆ ಏನು ಪತ್ತೆಯಾಗಿಲ್ಲ. ಇವತ್ತು ಕೂಡ ಹೊಸ ಜಾಗ ತೋರಿಸ್ತಾನೆ ಈ ಮುಸುಕುದಾರಿ. ತೋರಿಸಿದ ಜಾಗದಲ್ಲಿ ಅಗಿತಾರ SIT? ಇವೆಲ್ಲವೂ ಕೂಡ ಪ್ರಶ್ನೆ ಇದೆ, ನೋಡೋಣ. ನನ್ನ ಕೊಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ ಈ ವಿಚಾರಕ್ಕೆ ಮಾಹಿತಿ ಕೊಡೋಕೆ. ನಾಗೇಂದ್ರ ಬಾಬು, ನಿನ್ನೆ ನಿಗದಿಪಡಿಸಿದ ಜಾಗಕ್ಕೆ ಹೋಗಲಿಲ್ಲ, ದಿಢೀರಂತ ಸ್ಥಳ ಬದಲಾವಣೆ ಆಯಿತು. ಅಲ್ಲಿ ಸಮಯ ಕೊಟ್ಟರು, 2-3 ಜಾಗ ಗುರುತು ಮಾಡಿದ, ಅಲ್ಲಿ ಅಗಿದ್ರು, ಅಲ್ಲಿ ಏನು ಸಿಗಲಿಲ್ಲ. ಇವತ್ತು ಮತ್ತೆ ಕರ್ಕೊಂಡು ಬರ್ತಾರೆ. 13ನೇ ಪಾಯಿಂಟ ಅಥವಾ ಮತ್ತೆ ಆತ ಒಂದು 7-8 ಜಾಗ ತೋರಿಸ್ತೋದು, ಅಲ್ಲಿ ಅಗೆಯೋದು, ಅಲ್ಲಿ ಏನು ಸಿಗಲ್ಲ. ಚಾರ್ವಿತ ಚಾರ್ವಣ ಪ್ರತಿನಿತ್ಯ ಇದೇ ಆಗ್ತಾ ಇದೆ.
ಇದಕ್ಕೊಂದು ತಾರ್ಕಿಕ ಅಂತ್ಯ ಯಾವಾಗ ಅನ್ನುವಂಥದ್ದು ಈಗ ಧರ್ಮಸ್ಥಳ ಗ್ರಾಮಸ್ಥರ ಪ್ರಶ್ನೆ ಆಗಿದೆ. ಏನು ನಡೆಯುತ್ತೆ ಇವತ್ತು? ತಾರ್ಕಿಕ ಅಂತ್ಯದ ವಿಚಾರವಾಗಿ ಮಾತಾಡ್ತಾ ಇದ್ರಿ. ನಾವಿಲ್ಲಿ ಕಂಡಂತೆ ಜೊತೆಗೆ ನಾವಿಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇರುವಂತ ವಿಚಾರವಾಗಿ ಗಮನಿಸೋದಾದ್ರೆ ಸದ್ಯಕ್ಕಂತೂ ಈ ತಾರ್ಕಿಕ ಅಂತ್ಯ ಅಂತೂ ಕಾಣುವಂತ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಆದ್ರೆ ಹೊಸ ಹೊಸ ಜಾಗಗಳು ಮಾತ್ರ ಸೃಷ್ಟಿ ಆಗ್ತಾ ಇದೆ, ಹೊಸ ಹೊಸ ಜಾಗಗಳು ಮಾತ್ರ ಹುಟ್ಟಿಕೊಳ್ತಾ ಇದೆ. ನೋಡಿ, ಮೊನ್ನೆ ಅಂದ್ರೆ ನಿನ್ನೆ ಎಲ್ಲ ಮೊನ್ನೆ 13ನೇ ಪಾಯಿಂಟ್ಗೆ SIT ತನಿಖಾ ತಂಡ ಮುಸುಕುದಾರನ ಕರ್ಕೊಂಡು ಬಂದು ಅಲ್ಲಿ ಉತ್ಖನನ ಅಥವಾ ಶೋಧ ಕಾರ್ಯಾಚರಣೆ ಮಾಡಬೇಕಾಗಿತ್ತು. ಆದ್ರೆ ಮೊನ್ನೆ ಮಧ್ಯಾಹ್ನ 1 ಗಂಟೆ ನಂತರ ಮುಸುಕುದಾರಿ SIT ಕಚೇರಿಗೆ ಬರ್ತಾನೆ. ಆತ ತಡವಾಗಿ ಬಂದಿದ್ದಕ್ಕಾಗಿ 2 ಗಂಟೆಗೆ ಅಲ್ಲಿಂದ ಹೊರಟು ಬಂದು ಅಲ್ಲಿ ಉತ್ಖನನ ಕಾರ್ಯ ಅಥವಾ ಶೋಧ ಕಾರ್ಯಾಚರಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಆತನನ್ನ ಒಂದಷ್ಟು ವಿಚಾರಣೆಗೊಳಪಡಿಸಿ ಆತನನ್ನ ವಾಪಸ್ ಕಳಿಸ್ಕೊಡ್ತಾರೆ. ಅಲ್ಲಿಗೆ ಅವತ್ತು ಇಡೀ ದಿನ ವೇಸ್ಟ್ ಆಗುತ್ತೆ. ನಿನ್ನೆ ಬೆಳಗ್ಗೆ ಅದೇ ರೀತಿಗೆ 10 ಗಂಟೆ 20 ನಿಮಿಷಕ್ಕೆ ಮುಸುಕುದಾರಿ ವ್ಯಕ್ತಿ ಬರ್ತಾ ಇದ್ದಂಗೆನೆ ನಾನು ಹೊಸ 4 ಜಾಗವನ್ನ ತೋರಿಸ್ತೀನಿ, ಆ ಹೊಸ ಜಾಗದಲ್ಲಿ ಹೂತಿಟ್ಟಿರುವ ಶವಗಳನ್ನ ನೀವು ತೆಗಿಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾನೆ. SIT ಅಧಿಕಾರಿಗಳು ಸರಿ ಆಯ್ತು ಮಾಡೋಣ ಅಂತ ಹೇಳ್ತಾರೆ. ಆದ್ರೆ 13ನೇ ಪಾಯಿಂಟ್ಗೆ ಹೋಗುದಿಲ್ಲ. ಯಾಕೆ 13ನೇ ಪಾಯಿಂಟ್ಗೆ ಹೋಗ್ತಾ ಇಲ್ಲ ಅಂತ ನಾನು ಆಮೇಲೆ ಹೇಳ್ತೀನಿ. ನಿನ್ನೆ ಹೊಸ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಏನಾಯ್ತು ಅಂತ ನಾನು ಮೊದಲಿಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಶ್ರೀಪಾದ್. ನೋಡಿ, SIT ಕಚೇರಿಯಿಂದ 10:20ಕ್ಕೆ ಬಂದಂಥ ಮುಸುಕುದಾರಿಯನ್ನ ಸುಮಾರು 11:30 ಸುಮಾರಿಗೆ ಆತನ್ನ ಕರ್ಕೊಂಡು ಸೀದಾ ಧರ್ಮಸ್ಥಳದ ಹೊರಡ್ತಾರೆ. ಹೀಗೆ ಹೊರಟಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು 13ನೇ ಪಾಯಿಂಟ್ಗೆ ಹೋಗ್ತಾರೆ ಅಂತೇಳಿ. ಆದರೆ ಹೋಗೋದಿಲ್ಲ. ಮುಂಚಿತವಾಗಿ ರಿಪಬ್ಲಿಕ್ ಕಾರ್ಡ್ ಬ್ರೇಕ್ ಮಾಡಿತ್ತು, ಹೊಸ ಜಾಗ ಸೃಷ್ಟಿ ಆಗುತ್ತೆ ಅಂತೇಳಿ. ಅದೇ ರೀತಿಯಾಗಿ ಮುಸುಕುದಾರಿ ವ್ಯಕ್ತಿ ಧರ್ಮಸ್ಥಳ ದಾಟಿ ಅಲ್ಲಿಂದ ಒಂದು 3 ಕಿಲೋಮೀಟರ್ ಮುಂದೆ ಹೋದಾಗ ಅಲ್ಲಿ ಬೋಳಿಯಾರ್ ಅನ್ನುವ ಒಂದು ಅಂದ್ರೆ ಆ ಒಂದು ಪ್ರದೇಶ ಸಿಗುತ್ತೆ. ಆ ಪ್ರದೇಶದತ್ತ ಹೋಗಿ ಅಲ್ಲಿ ಆತನನ್ನ ಕರ್ಕೊಂಡು ಹೋಗ್ತಾರೆ. ಆತ ತೋರಿಸಿದಂಥ ಜಾಗಕ್ಕೆ ಹೋಗ್ತಾರೆ. ನೋಡಿ, ಆ ಜಾಗಕ್ಕೆ ಹೋಗ್ತಾರೆ ಅಂತೇಳಿ ಮುಸುಕುದಾರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. SIT ತನ್ನಕ್ಕೂ ಕೂಡ ಗೊತ್ತಿರಲಿಲ್ಲ, ಪಂಚಾಯತ್ ಅಧಿಕಾರಿಗಳಿಗೂ ಕೂಡ ಗೊತ್ತಿರಲಿಲ್ಲ, ಯಾರೊಬ್ಬರಿಗೂ ಕೂಡ ಗೊತ್ತಿರಲಿಲ್ಲ ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಹೋಯ್ತು, ಆತ ಕರ್ಕೊಂಡು ಹೋದಂಥ ಜಾಗಕ್ಕೆ ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾರೆ. ಹೋದಾಗ ಅಲ್ಲಿ ಆತ ಎಲ್ಲೆಲ್ಲಿ ಹೋಗ್ತಾನೋ ಆತನ ಹಿಂದೆನೇ ಇವರೆಲ್ಲರೂ ಕೂಡ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ, ನನಗೆ ಸಮಯ ಬೇಕು ಹುಡುಕಾಡೋದಕ್ಕೆ ಅಂತೇಳಿ ಆತ ಮತ್ತೊಮ್ಮೆ ಅಲ್ಲಿ ಡಿಮ್ಯಾಂಡ್ ಅನ್ನ ಇಡ್ತಾನೆ. ಅಥವಾ AC ಸ್ಟೆಲ್ಲಾ ವರ್ಗೀಶ್ವರ್ ಆಗಿರ್ಬೋದು ಅಥವಾ ಇನ್ನುಳಿದಂಥ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಆಯ್ತು ನಿಮಗೆ ಸಮಯವನ್ನು ಕೊಡ್ತೀವಿ ಸ್ವಲ್ಪ ನೋಡಿ ಹೇಳಿದಾಗ 10 ರಿಂದ 15 ನಿಮಿಷ ಕಾಲಾವಕಾಶವನ್ನು ತೆಗೆದುಕೊಂಡು ಅತ್ತ ಓಡಾಡಿ ಕೊನೆಗೆ 2 ಪಾಯಿಂಟ್ಗಳನ್ನ ಗುರುತಿಸ್ತಾನೆ. ಆ 2 ಪಾಯಿಂಟ್ಗಳನ್ನ ನಾನು ಇಲ್ಲೇ ನೋಡಿ ಊತಿಟ್ಟಿದ್ದೀನಿ, ನೀವು ಉತ್ಖನನವನ್ನ ಮಾಡಬಹುದು ಅಂತ ಹೇಳಿ ಆತ ಒಂದು ಸೂಚನೆಯನ್ನ ಕೊಡ್ತಾನೆ. ಆ 2 ಪಾಯಿಂಟ್ಗಳನ್ನ ಮಾಡಿಕೊಳ್ಳುವಂತಹ SIT ತನಿಖಾ ತಂಡ 2 ಪಾಯಿಂಟ್ಗಳಲ್ಲೂ ಕೂಡ ಉತ್ಖನನ ಕಾರ್ಯವನ್ನ ಆರಂಭ ಮಾಡುತ್ತೆ. ಯಾವುದೇ ರೀತಿಯಾದಂತಹ ಕಳೆ ಭಾಗಗಳು ಸಿಗೋದಿಲ್ಲ. ಕೊನೆಗೆ ಅಲ್ಲಿ ನೋಡಿ, ಒಂದು 5:30 ಸುಮಾರಿಗೆ ಒಂದು ದೊಡ್ಡದಾಗಿ ಶಬ್ದ ಬರುತ್ತೆ. ಅಲ್ಲೇನೋ ಒಂದು ಗುಂಡು ಹಾರಿಸಿದಂಥ ಶಬ್ದ ಕೇಳಿಬರುತ್ತೆ. ಎಲ್ಲರೂ ಕೂಡ ಗೊಂದಲ ಆಗುತ್ತೆ ಏನಾಯಿತು ಅಂತೇಳಿ. ಆದರೆ ಅದಕ್ಕೆ ಅಸಲಿ ಕಹಾನಿ ಕೂಡ ಈಗ ಸಿಕ್ಕಿರುವಂಥದ್ದು. ನೋಡಿ, ಆ ಮಾರ್ಗದಲ್ಲಿ ಬೆಳಗ್ಗೆ ಆನೆಗಳು ಪಾಸ್ ಆಗಿದ್ವು. ಅದೇ ಸಮಯಕ್ಕೆ ಸಂಜೆ ಸಮಯಕ್ಕೆ ಆನೆಗಳು ವಾಪಸ್ ಬರುವಂಥ ಸಮಯ ಆಗಿತ್ತು. ಹಾಗಾಗಿ ಅಲ್ಲಿ ಮದ್ದನ್ನು ಹಾರಿಸಿ ಅಲ್ಲಿ ಆನೆಗಳು ಬಾರದಂತೆ ಒಂದಷ್ಟು ಪ್ರಿಕಾಷನ್ಸ್ ಅನ್ನು ತಗೊಂಡ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಕೊನೆಗೆ ಅಲ್ಲಿ ಅಂತ್ಯಗೊಳ್ಳುತ್ತೆ. ಅಲ್ಲಿಂದ ವಾಪಸ್ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದಾದ್ಮೇಲೆ SIT ಕಚೇರಿ ಕರ್ಕೊಂಡು ಹೋಗ್ತಾರೆ. ಇನ್ನು ಇವತ್ತೇನಾಗತ್ತೆ ಅಂತ ಹೇಳೋದಾದ್ರೆ ಪ್ರಮುಖವಾಗಿ ಇವತ್ತು ಕೂಡ 13ನೇ ಪಾಯಿಂಟ್ಗೆ ಹೋಗೋದಿಲ್ಲ. ಮುಸುಕುದಾರಿ ವ್ಯಕ್ತಿ ಇವತ್ತು SIT ಕಚೇರಿಗೆ ಬಂದ ಬಳಿಕ ಯಾವುದಾದ್ರೂ ಬೇರೆ ಜಾಗವನ್ನ ತೋರಿಸ್ತೀನಿ ಅಂತಂದ್ರೆ ಆ ಜಾಗಕ್ಕೆ SIT ಹೋಗ್ಬೇಕಾಗತ್ತೆ. SIT ತನಿಖಾ ತಂಡ ಹೋಗಿ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡಬೇಕಾಗತ್ತೆ. ಕಾರಣ, 100 ಶವಗಳನ್ನ ನಾನು ಹೂತಿಟ್ಟಿದ್ದೀನಿ ಅಂತ ಹೇಳಿ ಈಗ ಆಗಲೇ ಆತನೇ ಹೇಳಿಕೊಂಡಿರುವಂತ ಹಿನ್ನೆಲೆಯಲ್ಲಿ ಆತ ಎಲ್ಲೆಲ್ಲಿ ಪಾಯಿಂಟ್ಗಳನ್ನ ತೋರಿಸ್ತಾನೋ ಆ ಎಲ್ಲಾ ಜಾಗಕ್ಕೂ ಕೂಡ SIT ತನಿಖಾ ತಂಡ ಹೋಗಿ ಉತ್ಖನನ ಕಾರ್ಯವನ್ನ ಮಾಡಕ್ಕೆ ಮುಂದಾಗ್ತಾ ಇದೆ. ಪ್ರಶ್ನೆ ಇಷ್ಟೇ ಶ್ರೀಪಾದ್, ಇಲ್ಲಿಯವರೆಗೂ 13 ಪಾಯಿಂಟ್ಗಳನ್ನ ಮಾಡ್ಕೊಂಡಿದ್ರು. ಈಗ ಮತ್ತೊಮ್ಮೆ 2-3 ಹೊಸ ಪಾಯಿಂಟ್ಗಳು ಸೇರ್ಪಡೆ ಆಗ್ತಾ ಇದೆ. ಯಾಕೆ ಎಲ್ಲಾ ಪಾಯಿಂಟ್ಗಳನ್ನ ಒಂದೇ ಸಲ ಮಾಡ್ಕೊಂಡಿಲ್ಲ, ಎಲ್ಲಾ ಜಾಗವನ್ನ ಒಂದೇ ಸಲ ಯಾಕೆ ಗುರುತಿಸಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಕೂಡ ಆಗಿದೆ. ಮತ್ತೊಂದು ಕಡೆ 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಅಥವಾ ಶೋಧ ಕಾರ್ಯಾಚರಣೆ ಯಾವಾಗ ಅನ್ನೋದಾದ್ರೆ GPR ಎಕ್ಸ್ಪರ್ಟ್ಗಳ ಜೊತೆ ಇನ್ನೂ ಕೂಡ ಅಂತಿಮ ಘಟ್ಟದ ಮಾತುಕತೆ ಮುಕ್ತಾಯ ಆಗಿಲ್ಲ. ಮಾತುಕತೆಯಲ್ಲೇ ಇದ್ದಾರೆ. ಆ ಮಾತುಕತೆ ಮುಕ್ತಾಯಗೊಂಡಿದ್ದೆ ಆದ್ರೆ ಆ GPR ಎಕ್ಸ್ಪರ್ಟ್ ಓಕೆ, ಥ್ಯಾಂಕ್ ಯು ನಾಗೇಂದ್ರ ಮಾಹಿತಿಗೆ.
2024 ಮತದಾರರ ಪಟ್ಟಿ ಕಾಣೆ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯನ್ನು ಆರೋಪ ಮಾಡಿದರು. ಆ ಆರೋಪದ ಬೆನ್ನಲ್ಲೇ ಈಗ ಆಯೋಗ ಸ್ಪಷ್ಟನೆಯನ್ನ ನೀಡ್ತಾ ಇದೆ. ಪಟ್ಟಿಯಿಂದ ಯಾವ ಮತದಾರರ ಹೆಸರನ್ನು ಕೂಡ ತೆಗೆದು ಹಾಕಿಲ್ಲ. ಆಯೋಗದ ವೆಬ್ಸೈಟ್ಗಳು ಸ್ಥಗಿತವಾಗಿಲ್ಲ. ಯಾರು ಬೇಕಾದರೂ ಡೌನ್ಲೋಡ್ ಮಾಡ್ಕೋಬಹುದು ಅಂತ ರಾಜ್ಯ ಚುನಾವಣಾ ಆಯೋಗದಿಂದ ಸ್ಪಷ್ಟನೆ ಸಿಕ್ಕಿದೆ. ಯಾವ ಹೆಸರು ಡಿಲೀಟ್ ಆಗಿಲ್ಲ. ಈಗಲೂ ಕೂಡ ನೀವು ಹೋಗ್ಬೋದು, ನಿಮ್ಮ ಏರಿಯಾಗಳ ವೋಟರ್ ಲಿಸ್ಟನ್ನು ಡೌನ್ಲೋಡ್ ಮಾಡ್ಕೋಬಹುದು. ಪಟ್ಟಿಯಿಂದ ಯಾವ ಮತದಾರರ ಹೆಸರನ್ನು ಕೂಡ ನಾವು ತೆಗೆದುಹಾಕಿಲ್ಲ. ಆಯೋಗದ ವೆಬ್ಸೈಟ್ಗಳು ಸ್ಥಗಿತ ಆಗಿಲ್ಲ. ಯಾರು ಬೇಕಾದರೂ ಡೌನ್ಲೋಡ್ ಮಾಡ್ಕೋಬಹುದು. ಪಬ್ಲಿಕ್ ಡೊಮೈನ್ನಲ್ಲಿದೆ ಎಲ್ಲವೂ ಕೂಡ. ರಾಜ್ಯ ಚುನಾವಣಾ ಆಯೋಗ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಇದು. ಅಲ್ಲಿಗೆ ರಾಹುಲ್ ಗಾಂಧಿಯವರು ಮಾಡಿದಂತಹ ಆರೋಪ, ಚುನಾವಣಾ ಆಯೋಗದ ಸ್ಪಷ್ಟನೆ ಎಲ್ಲವನ್ನ ಕೂಡ ಗಮನಿಸ್ತಾ ಇದೆ. ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಮಾಡಿದ ಆರೋಪದ ಬೆನ್ನಲ್ಲೇ ಬಿಬಿಎಂಪಿ ಕೂಡ ಅಲರ್ಟ್ ಆಗಿದೆ. ಆಂತರಿಕ ತನಿಖೆಯನ್ನ ಆರಂಭಿಸಿದೆ ಬಿಬಿಎಂಪಿ. ಅಧಿಕಾರಿಗಳು ರಾಹುಲ್ ಆರೋಪ ಮಾಡಿದ್ದಂತಹ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಅಲರ್ಟ್ ಆಗಿದ್ದಾರೆ. ಆಂತರಿಕ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಆರೋಪಿಸಿದ್ದ ಮನೆಗಳಿಗೆ ಬಿಬಿಎಂಪಿ ಭೇಟಿಯನ್ನು ಕೊಟ್ಟಿದೆ. ಬಿಎಲ್ಒ ಕಂದಾಯ ಅಧಿಕಾರಿಗಳಿಂದ ಫ್ಯಾಕ್ಟ್ ಚೆಕ್ ಕೂಡ ನಡೆದಿದೆ. ಮಹದೇವಪುರ ಕ್ಷೇತ್ರದಲ್ಲಿ ಬಿಬಿಎಂಪಿಯಿಂದ ಪರಿಶೀಲನೆ ನಡೆದಿರೋದು. ಬೆಳ್ಳಂದೂರಿನ ಮುನಿರೆಡ್ಡಿ ಗಾರ್ಡನ್, ಹಾಗೇನೆ ಹಗದೂರು ಕಾಡ್ಬಿಸ್ನಹಳ್ಳಿಯಲ್ಲಿ ಬಿಬಿಎಂಪಿಯಿಂದ ಪರಿಶೀಲನೆ ನಡೆದಿದೆ. ರಾಹುಲ್ ಗಾಂಧಿ ಮತಗಳ್ಳತನದ ಆರೋಪವನ್ನು ಏನು ಮಾಡಿದ್ರು, ಅದರ ಬೆನ್ನಲ್ಲೇ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ, ಅಲರ್ಟ್ ಆಗಿದ್ದಾರೆ. ಸ್ಥಳಗಳಿಗೆ ಭೇಟಿಯನ್ನು ನೀಡುವಂಥ ಕೆಲಸ, ಪರಿಶೀಲನೆ ಮಾಡುವಂಥ ಕೆಲಸ ಅವರಿಂದನೇ ಆಗ್ತಾ ಇದೆ. ನಿಜಾನ ಸುಳ್ಳ ಏನು ಎತ್ತ ಅನ್ನೋದ್ರ ಬಗ್ಗೆ. ಕಳ್ಳ ತನ್ನ ಕೈ ಚಳಕ ತೋರಿಸಿ ಕ್ಷಣಾರ್ಧದಲ್ಲಿ ಮೊಬೈಲ್ ಕಳ್ಳತನ ಮಾಡಿರುವಂತಹ ಘಟನೆ ನಡೆದಿದೆ. ಗ್ರಾಹಕನ ಸೋಗಿನಲ್ಲಿ ಈತ ಬರ್ತಾನೆ, ಮೊಬೈಲ್ ಕದ್ದು ಪರಾರಿಯಾಗ್ತಾನೆ. ಹೊಸಕೋಟೆ ತಾಲೂಕು ಸೂಲಿಬೆಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮೊಬೈಲ್ ಖರೀದಿ ನೆಪದಲ್ಲಿ ಈತ ಅಂಗಡಿಗೆ ಬಂದ. ಅಪರಿಚಿತ ವ್ಯಕ್ತಿ ಕಬೋರ್ಡ್ ಬಳಿ ಇಟ್ಟಿದ್ದಂಥ ಮೊಬೈಲ್ ಎಗರಿಸಿದಾನೆ ಖದೀಮ. ಖತರ್ನಾಕ್ ಕಳ್ಳನ ಕೈ ಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಈತ ಬರ್ತಾನೆ ಗ್ರಾಹಕರ ಸೋಗಿನಲ್ಲಿ, ಇದು ಮೊಬೈಲ್ ಚೆನ್ನಾಗಿದೆಯಲ್ಲ, ಆ ಮೊಬೈಲ್ ಚೆನ್ನಾಗಿದೆಯಲ್ಲ ಅಂತ ಮಾತಾಡೋದು, ಪಕ್ಕದಲ್ಲಿ ನಿಂತ್ಕೊಳ್ಳೋದು, ಕ್ಷಣಾರ್ಧದಲ್ಲೇ ಇಟ್ಟಂಥ ಮೊಬೈಲನ್ನು ಎಗರಿಸೋದು. ಎಂತೆಂಥ ಕಳ್ಳರಿದ್ದಾರೆ ನೋಡಿ. CCTV ಫುಟೇಜ್ ಗಮನಿಸ್ತಾ ಇದ್ದೀರಿ. ಈತನ ಕರಾಮತ್ತನ್ನು ನೋಡಿ. ಸೂಲಿಬೆಲೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಈಗ ಏನು ನಾವು ರೆಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ, ಈತ ಗ್ರಾಹಕರ ಸೋಗಿನಲ್ಲಿ ಬಂದಿದ್ದು. ಬಂದು ಮೊಬೈಲನ್ನು ಖರೀದಿ ಮಾಡೋ ರೀತಿಯಲ್ಲಿ ಡೌ ಮಾಡ್ತಾನೆ. ಆ ಮೊಬೈಲ್ ತೋರಿಸಿ, ಈ ಮೊಬೈಲ್ ತೋರಿಸಿ ಅಂತ ಮಾಡೋದು. ಕ್ಷಣಾರ್ಧದಲ್ಲಿಯೇ ಆತ ಮೊಬೈಲ್ ಕಿತ್ಕೊಂಡು ಪರಾರಿಯಾಗೋದು. ಸಾಹಸ ಸಿಂಹ ವಿಷ್ಣುವರ್ಧನ್ ಸಮಾಧಿ ತೆರವು ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರೋರಾತ್ರಿ ಸಮಾಧಿ ತೆರವು ಮಾಡಿರೋದು ತಪ್ಪು. ಯಾರೇ ಈ ಕೆಲಸ ಮಾಡಿದ್ರೂ ಕೂಡ ನಾನು ಇದನ್ನು ಸಹಿಸೋದಿಲ್ಲ ಅಂತ ಹೇಳಿ ಬಾಲಕೃಷ್ಣ ಪುತ್ರಿ ಗೀತಾ ಬಾಲಿ ಅವರು ಪ್ರತಿಕ್ರಿಯಿಸಿದ್ದಾರೆ. ವಿಷ್ಣುವರ್ಧನ್ ಸಮಾಧಿ ಪುನರ್ ನಿರ್ಮಾಣಕ್ಕೆ ನನ್ನ ಬೆಂಬಲ ಇದೆ. ಈ ರೀತಿ ಸಮಾಧಿ ತೆರವು ಮಾಡಿದ್ದು ತಪ್ಪು. ಯಾರೇ ಮಾಡಿರಲಿ ತಪ್ಪೇ ಅದು. ಯಾರೇ ಈ ಕೆಲಸ ಮಾಡಿದ್ರು ಕೂಡ ನಾನು ಇದನ್ನು ಸಹಿಸೋದಿಲ್ಲ. ಬಾಲಕೃಷ್ಣ ಪುತ್ರಿ ಗೀತಾ ಬಾಲಿ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇನ್ನು ವಿಷ್ಣುವರ್ಧನ್ ಅವರ ಸಮಾಧಿ ಪುನರ್ ನಿರ್ಮಾಣಕ್ಕೆ ನನ್ನ ಬೆಂಬಲ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಬಾಲಕೃಷ್ಣ ಪುತ್ರಿ ಗೀತಾ ಬಾಲಿ ಅವರು ಈ ರೀತಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ.
ಇನ್ನು ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಇದರಲ್ಲಿ ನನ್ನ ತಮ್ಮನ ಮಗನ ಕೈವಾಡ ಇದೆ. ಆ ಜಾಗದ ಮೇಲೆ ಆತನ ಕಣ್ಣು ಬಿದ್ದಿದೆ. ಆತನ ಕುತಂತ್ರದಿಂದಲೇ ಇದೆಲ್ಲವೂ ಕೂಡ ನಡೀತಾ ಇದೆ. ವಿಷ್ಣುವರ್ಧನ್ ಸಮಾಧಿಯ ಪುನರ್ನಿರ್ಮಾಣಕ್ಕೆ ನನ್ನ ಬೆಂಬಲ ಖಂಡಿತವಾಗಿಯೂ ಇದೆ. ಕಾನೂನಿನ ಮೂಲಕ ನಾನು ಸಹಾಯ ಮಾಡೋದಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ದಾರೆ. ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಸಮಾಧಿ ಮಧ್ಯದಲ್ಲಿಯೇ ಇರಲಿ, ನಮಗೆ ತೊಂದರೆ ಇಲ್ಲ. ಈ ವಿಚಾರದಲ್ಲಿ ವಿಷ್ಣುವರ್ಧನ್ ಕುಟುಂಬದ ಜೊತೆ ನಾನು ಮಾತಾಡಲ್ಲ. ಭಾರತಿ ಅವರು ಈ ಹಿಂದೆ ನನಗೆ ನೋವಾಗುವ ರೀತಿ ನಡೆದುಕೊಂಡಿದ್ದಾರೆ. ನಾನು ವಿಷ್ಣುವರ್ಧನ್ ಅಭಿಮಾನಿಗಳ ಪರ ನಿಲ್ತೀನಿ. ನನ್ನ ಕುಟುಂಬದಲ್ಲಿ ಯಾರೇ ಏನೇ ಹೇಳಿ ನಾನು ವಿಷ್ಣುವರ್ಧನ್ ಪರ ಇರ್ತೀನಿ ಅಂತ ಹೇಳಿದ್ದಾರೆ. ವಿಷ್ಣುವರ್ಧನ್ ಅವರ ಸಮಾಧಿ ವಿಚಾರವಾಗಿ ಪದೇ ಪದೇ ಮುನ್ನೆಲೆಗೆ ಬರುವಂಥದ್ದು, ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು ಏನಂದರೆ ತಡರಾತ್ರಿ ಕೆಲ ಕಿಡಿಗೇಡಿಗಳು ಸಮಾಧಿಯನ್ನು ತೆರವುಗೊಳಿಸಿದ್ದಾರೆ ಎನ್ನುವಂಥ ಆರೋಪ ಮಾಡ್ತಿದ್ದಾರೆ ಅಭಿಮಾನಿಗಳು. ಆ ಬಗ್ಗೆ ಸ್ಪಷ್ಟನೆ ನೀಡಲಿಕ್ಕೆ ಸ್ವತಃ ಬಾಲಣ್ಣ ಅವರ ಮಗಳಾಗಿರ್ತಕ್ಕಂಥ ಗೀತಾ ಅವರು ನಮ್ಮ ಜೊತೆಗಿದ್ದಾರೆ. ಅಮ್ಮ ನಮಸ್ತೆ. ಏನಮ್ಮ ಇದು ವಿಷ್ಣುವರ್ಧನ್ ವಿಚಾರದಲ್ಲಿ ಪದೇ ಪದೇ ಈ ಸಮಾಧಿ ವಿಚಾರ ಮುನ್ನೆಲೆಗೆ ಬರ್ತಕ್ಕಂಥದ್ದು? ನಿಜ ಹೇಳಬೇಕು ಅಂದರೆ ವಿಷ್ಣುವರ್ಧನ್ದವ್ರ ಸಮಾಧಿ ಈ ಥರ ಮಧ್ಯಾಹ್ನ ಟಿ ವಿ ನ್ಯೂಸ್ನಲ್ಲೇ ನೋಡಿದೆ. ನನಗೆ ಶಾಕ್ ಆಗಿದೆ. ಕಾರಣ ಈ ಥರ ಮಾಡಬಾರ್ದು, ಅದು ತುಂಬ ದೊಡ್ಡ ತಪ್ಪು ಅಂತ ನಾನೇ ಬಹಿರಂಗವಾಗಿ ಹೇಳ್ಕೊಳ್ತೀನಿ. ಅದಕ್ಕೆ ನಂದೇನೊಂದು ಸಲಹೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ನೀವೇನು ಚಿಂತೆ ಮಾಡಬೇಡಿ, ನಾನು ನಿಮ್ಮ ಪರವಾಗಿದ್ದೀನಿ. ಈ ಸ್ಟುಡಿಯೋ ಜಾಗದಲ್ಲಿ ನಿಮಗೆ ಅಂತ ಅದೆಷ್ಟು ಜಾಗ ಬೇಕೋ ವಿಷ್ಣುವರ್ಧನ್ ಅವ್ರದ್ದು ಸಮಾಧಿ ಕಟ್ಟೋದಕ್ಕೆ ಅಷ್ಟು ಖಂಡಿತವಾಗ್ಲೂ ನಾನು ಇನ್ಮೇಲಿಂದ ನಾನೊಂದು ಕಾರ್ಯ ಮಾಡ್ತೀನಿ ಅಂತ ನಿಮ್ಗೆ ಭರವಸೆ ಕೊಡ್ತಾ ಇದ್ದೀನಿ. ಆಮೇಲೆ ಇದು ಮಾಡಿರೋದು ಖಂಡಿತವಾಗ್ಲೂ ನನ್ನ ಕೈವಾಡ ಇಲ್ಲ ಅಂತ ನಾನು ತಮ್ಮೆಲ್ಲರಿಗೂ ವಿಷ್ಣುವರ್ಧನ್ ಅಭಿಮಾನಿಗಳಿಗೂ ಹಾಗೂ ಎಲ್ಲರೂ ಪಬ್ಲಿಕ್ ಅವ್ರಿಗೂ ನಾನು ತಿಳಿಸ್ಕೊಳ್ತಾ ಇದ್ದೀನಿ. ಅಲ್ಲ, ಎಲ್ಲೋ ಒಂದು ಕಡೆ ಈ ಕೆಲ ವಿಷ್ಣುವರ್ಧನ್ ಅಭಿಮಾನಿಗಳು, ಎಲ್ಲರೂ ಅಲ್ಲ ಕೆಲವರು, ಇದಕ್ಕೆಲ್ಲ ಬಾಲಣ್ಣ ಅವ್ರ ಕುಟುಂಬನೇ ಕಾರಣ ಎನ್ನುವಂಥ ಒಂದು ಆರೋಪ ಮಾಡ್ತಿದ್ದಾರೆ. ಈಗ ಬಾಲಣ್ಣ ಕುಟುಂಬದವ್ರ ಕಾರಣ ಇರ್ಬೋದು, ಬಟ್ ನಾನಲ್ಲ, ಅದು ಮಾತ್ರ ನಾನು ಹೇಳ್ಕೊಳ್ತೀನಿ. ಇದಕ್ಕೆ ಸಂಬಂಧಪಟ್ಟವ್ರು ಬೇರೆಯವರಿದೆ, ನಾ ಬಹಿರಂಗವಾಗಿ ಹೇಳ್ಕೊಳಕ್ಕಾಗಲ್ಲ. ಆದರೆ ಇದು ಕಾನೂನು ರೀತಿಯಾಗಿ ಮುಂದುವರಿತಾ ಇದೆ. ನಾನು ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. MDH